ಹೆಗಲಿಗೆ ತಮಟೆಯನ್ನು ಏರಿಸಿ ಎದೆಯ ಎಡಭಾಗಕ್ಕೆ ಆನಿಸಿ ಬಲಗೈಯಲ್ಲಿರುವ ಕೋಲಿನಿಂದ ತಮಟೆ ಬಡಿಯುತ್ತಾ ತಮಟೆ ಸದ್ದಿಗೆ ಹೆಜ್ಜೆ ಹಾಕುತ್ತಿರುವವರು ಜಾನಪದ ಕಲಾವಿದ ಗೋವಿಂದಯ್ಯ. ಇವರು ರಾಮನಗರ ಜಿಲ್ಲೆಯ ಬೊಮ್ಮಚ್ಚನಹಳ್ಳಿ ಗ್ರಾಮದ ಹೆಮ್ಮೆಯ ಪುತ್ರ. ಜಾನಪದ ಕಲಾವಿದ ಗೋವಿಂದಯ್ಯ ತಮ್ಮ ಅಪರೂಪದ ತಮಟೆ ವಾದನದ ಮೂಲಕ ರಾಜ್ಯಾದ್ಯಂತ ಮನೆ ಮಾತಾಗಿದ್ದಾರೆ. ತಮಟೆ ವಾದನವನ್ನೇ ತಮ್ಮ ಜೀವನದ ಉಸಿರಾಗಿಸಿಕೊಂಡಿರುವ ಇವರು ಸಾಂಪ್ರದಾಯಿಕ ಜಾನಪದ ಕಲೆಗೆ ಹೊಸ ಮೆರುಗು ನೀಡುತ್ತಾ ಯುವ ಪೀಳಿಗೆಗೆ ಈ ಕಲೆಯನ್ನು ತಲುಪಿಸುತ್ತಿದ್ದಾರೆ. ಗೋವಿಂದಯ್ಯ ಅವರ ತಮಟೆ ವಾದನ ಶೈಲಿಯೇ ವಿಶಿಷ್ಟ. ತಮಟೆ ವಾದನದ ಜೊತೆಗೆ ಪಟದ ಕುಣಿತ, ಪೂಜಾ ಕುಣಿತ, ಸೋಮನ ಕುಣಿತ ಹಾಗೂ ಮರಗಾಲು ಕುಣಿತಗಳಲ್ಲಿಯೂ ಅವರು ಅಪಾರ ಪರಿಣಿತಿ ಹೊಂದಿದ್ದಾರೆ. ರಾಮನಗರದ ಪ್ರಸಿದ್ಧ ಜಾನಪದ ಲೋಕದಲ್ಲಿ ಸುಗ್ಗಿ ಕುಣಿತ ಹಾಗೂ ತಮಟೆ ವಾದನದ ಮುಖ್ಯ ತರಬೇತುದಾರರಾಗಿ ಸೇವೆ ಸಲ್ಲಿಸುತ್ತಿರುವ ಗೋವಿಂದಯ್ಯನವರು ಹಿಂದೆ ಪುರುಷರಿಗೆ ಮಾತ್ರ ಸೀಮಿತವಾಗಿದ್ದ ತಮಟೆ ಕಲೆಯನ್ನು ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿನಿಯರಿಗೂ ಕಲಿಸುವ ಮೂಲಕ ಜಾನಪದ ಕಲೆಗೆ ಹೊಸ ದಿಕ್ಕು ತೋರಿಸಿದ್ದಾರೆ. ಅಕ್ಷರ ಜ್ಞಾನ ಕಡಿಮೆ ಇದ್ದರೂ ತಮ್ಮ ಕಲೆಯನ್ನೇ ಬದುಕಿನ ಆಧಾರವನ್ನಾಗಿ ಮಾಡಿಕೊಂಡು ಸ್ವಾವಲಂಬಿ ಜೀವನ ಕಟ್ಟಿಕೊಂಡಿದ್ದಾರೆ. ಕಲಾ ತರಬೇತಿಗಳ ಮೂಲಕ ಜೀವನ ಸಾಗಿಸುತ್ತಾ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿರುವುದು ಅವರ ಪರಿಶ್ರಮ ಮತ್ತು ಸಾಧನೆಗೆ ಸಾಕ್ಷಿಯಾಗಿದೆ. ಜಾನಪದ ಕಲೆಯ ಮೇಲೆ ಅಪಾರ ಪ್ರೀತಿ ಹೊಂದಿರುವ ಗೋವಿಂದಯ್ಯ ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಅವರ ಮೆಚ್ಚಿನ ಶಿಷ್ಯರಾಗಿರುವುದು ಅವರ ಸಾಧನೆಗೆ ಮತ್ತೊಂದು ಗರಿಮೆ. ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶಗಳ ಅನೇಕ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ತಮಟೆಯ ನಾದವನ್ನು ಮೊಳಗಿಸಿ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದ್ದಾರೆ. ಗೋವಿಂದಯ್ಯ ಅವರಿಗೆ ಭಾರತ ವಿಕಾಸ ರತ್ನ, ಲೋಕೋತ್ಸವ, ಸ್ವಾಮಿ ವಿವೇಕಾನಂದ ರಾಷ್ಟ್ರೀಯ ಪ್ರಶಸ್ತಿ, ಟೊಯೋಟಾ ರಾಜ್ಯೋತ್ಸವ ಪ್ರಶಸ್ತಿ, ಇತ್ತೀಚಿನ ದಿನಗಳಲ್ಲಿ ಆಗ್ನೇಯ ಏಷ್ಯಾದಲ್ಲಿರುವ ವಿಯೆಟ್ನಾಂ ದೇಶದಲ್ಲಿ ಇಂಡೋನಾಮ್ ವೈಜ್ಞಾನಿಕ ಶೃಂಗಸಭೆ ಫೆಲೋಶಿಪ್ 2026 ಪ್ರಶಸ್ತಿ ಹಾಗೂ ಇನ್ನೂ ಹಲವು ಪ್ರಶಸ್ತಿಗಳು ಲಭಿಸಿವೆ. ತಮ್ಮ ವಿಶಿಷ್ಟ ಕಲಾ ಸೇವೆಗಾಗಿ ಹಲವು ಪ್ರಶಸ್ತಿ ಹಾಗೂ ಸನ್ಮಾನಗಳನ್ನು ಪಡೆದು ಕನ್ನಡ ಜಾನಪದ ಪರಂಪರೆಯ ಕೀರ್ತಿಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಕಲೆಯನ್ನು ಕೇವಲ ವೃತ್ತಿಯಾಗಿ ಅಲ್ಲ, ಜೀವನದ ಧ್ಯೇಯವಾಗಿ ಸ್ವೀಕರಿಸಿರುವ ಇಂತಹ ಕಲಾ ತಪಸ್ವಿಗೆ ಇನ್ನಷ್ಟು ಅವಕಾಶಗಳು ದೊರೆಯಲಿ. ಅವರ ಪ್ರತಿಭೆ ವಿಶ್ವದಾದ್ಯಂತ ಇನ್ನಷ್ಟು ಬೆಳಗಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಇದು ರುದ್ರೇಶ್ ಕಹಳೆ ನೇತೃತ್ವದ ಆಪರೇಷನ್ ಟಿವಿ ಕನ್ನಡ. ಇಂತಹ ವಿಶೇಷ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.